ಜಮೀನಿನ ವಿವಾದಕ್ಕೆ ಅಟ್ರಾಸಿಟಿ ಕೇಸ್ ತಿರುವು. ದಲಿತ ವ್ಯಕ್ತಿಯ ದುರ್ಬಳಕೆ ಆರೋಪ, ಸ್ಥಳೀಯರ ಆಕ್ರೋಶ. ಎಸ್, ಎರಡು ಲಿಂಗಾಯತ್ ಕುಟುಂಬಗಳ ನಡುವಿನ ಜಮೀನಿನ ವಿವಾದಕ್ಕೆ ಜಾತಿ ನಿಂದನೆ ಹಾಗೂ ಅಟ್ರಾಸಿಟಿ ಪ್ರಕರಣದ ತಿರುವು ನೀಡಲಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ. ಈ ಪ್ರಕರಣದಲ್ಲಿ ದಲಿತ ಸಮುದಾಯದ ವ್ಯಕ್ತಿಯನ್ನ ಅನಗತ್ಯವಾಗಿ ಬಳಸಿಕೊಳ್ಳಲಾಗಿದೆ ಅಂತ ಸ್ಥಳೀಯರು ಹಾಗೂ ಕೆಲ ದಲಿತ ಮುಖಂಡರು ಆರೋಪಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೌಡವಾಡ ಗ್ರಾಮದಲ್ಲಿ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಹೌದು ಪ್ರಿಯ ವೀಕ್ಷಕರೇ, ಸ್ಥಳೀಯರ ಪ್ರಕಾರ ಮೂಲತಃ ಇದು ಎರಡು ಸವರ್ಣ ಕುಟುಂಬಗಳ ನಡುವಿನ ಜಮೀನಿನ ಜಗಳವಾಗಿದ್ದು, ದಲಿತ ಸಮುದಾಯದ ವ್ಯಕ್ತಿಗೆ ಯಾವುದೇ ನೇರ ಸಂಬಂಧವಿಲ್ಲ. ಆದಾಗ್ಯೂ ಕೂಡ ಅಟ್ರಾಸಿಟಿ ಪ್ರಕರಣ ದಾಖಲಾಗಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಅಂತ ಅವರು ಹೇಳ್ತಾರೆ. ಈ ಕುರಿತು ಪ್ರಕರಣ ದಾಖಲಾದ ವ್ಯಕ್ತಿಯ ಮನೆಗೆ ನಮ್ಮ ತಂಡ ಭೇಟಿ ನೀಡಿದ ವೇಳೆ ಮನೆಯ ಸದಸ್ಯರು ಪ್ರಕರಣದ ಬಗ್ಗೆ ತಮಗೆ ಸ್ಪಷ್ಟ ಮಾಹಿತಿ ಇಲ್ಲ ಎಂದು ತಿಳಿಸಿದ್ದಾರೆ. ನಮಗೆ ಇದೆಲ್ಲ ಈಗ ಗೊತ್ತಾಗಿತ್ರಿ, ನಮಗೂ ಏನು ಗೊತ್ತಿರಕಿಲ್ರಿ. ನಮಗೂ ಈಗ ಗೊತ್ತಾಗಿತ್ರಿ ಇದೆಲ್ಲ. ನೀವು ಯಾರು ಅಲ್ಲಿ ವಿಠಲ್ ಹೋದಾಗ ಕೇಸ ಹೋಗ್ಬೇಕು. ಅವ್ರು ಹೋಗಾಕ ಅನ್ನಕ ಅವ್ರು ಹೋಗಿದ್ರೆ ಬೇಕಲ್ಲಕ್ರಿ ಅಣ್ಣ. ಇದು ಹಿಂಗೆ ಮಾತಾಡ್ತೀರಿ? ಅವ್ರು ಹೋದ ಬೇಕ್ರಿ. ಪೂರ್ಪ ಐತ್ರಿ ಅಣ್ಣ, ಪೂರ್ಪ ಐತ್. ನಾವೇನ್ ಇಲ್ಲ ನಾನಿಲ್ರಿ, ಪೂರ್ಪ ಐತ್ರಿ. ಇವ್ರು ಹೋಗಿದ್ರೆ ಬೇಕ್ರಿ ಅಲ್ಲಿ. ಅವತ್ತ ನೋಡ್ರಿ ಸರ, ನಮ್ಮ ನೆಗ್ಯಾಂಗ್ ಬಂದಿರ್ರಿ. ಅವರು ಡಾಕ್ಯುಮೆಂಟ್ಸ್ ಇದ್ದು ಇಲ್ಲ, ಅವ್ರ ಬೆಂಗಳೂರದಾಗ ಇರ್ತಾರ್ರಿ. ಅವ್ರು ಡಾಕ್ಯುಮೆಂಟ್ಸ್ ಇದ್ದು ಅವತ್ತ ಜನರಾಕ್ ನಾವ್ ಮನಿ ಕಟ್ಟದವ್ರು ಜನರಾದ ಹೋಗಿದ್ರಿ. ಅವ್ರು ನಮ್ ನೆಗ್ಯಾನ್ ಫೋನ್ ಮಾಡಾನ ಹೋಗಿದಾರ ಅಷ್ಟೇ ನೋಡ್ರಿ. ಆಕೆ ಸರ್ಕಲ್ಗೆ ನಿತ್ಯನ್ ಮಾಮ ಬಾ ಇಲ್ಲಿ ಡಾಕ್ಯುಮೆಂಟ್ಸ್ ಕೊಡ್ಬಾ ಅಂದ್ರ ಅನಕ ಒಂದ್ ಸ್ವಲ್ಪ ಅಲ್ಲಿ ಸಾಗರ್ ನೋಡ್ರಂತ ಅಣ್ಣ ಬಾ ನಮ್ ಹಿಂಬಾಲ್ ಬಾ ಅಂತ ಹೇಳಿ ಕರೆದಾರ ಅಷ್ಟೇ ರೀ. ಅವ್ರ ತಮ್ಮಾರಿ ಬಾ ಅಣ್ಣ ನಮ್ ಹಿಂಬಾಲ ಸಂಘಟಿಸ್ಕೊಂಡ್ರು ಬಾ ಅಂತ ಹೇಳಿ ಕರೆದಾರ ಅಷ್ಟೇ. ಅದ್ರ ಬಗ್ಗೆ ಏನಾಗೈತಿ ಏನಿಲ್ಲ. ಯಾಕಂದ್ರೆ ನನ್ ಗಂಡ ಏನ್ ಓದಿದಾವಲ್ಲ, ನನ್ ಗಂಡ ಏನ್ ಬರ್ದಾವಲ್ರಿ, ಅವಂಗನಕ ಒಂದ್ ಅಕ್ಷರ ಬರೋದಿಲ್ಲ. ನಮ್ಮ ಯಜಮಾನರಿಗೆ ಓದು ಬರಹ ಬರೋದಿಲ್ಲ, ಅವರು ಯಾವುದೇ ದೂರು ನೀಡಿಲ್ಲ. ಈ ವಿಷಯದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ಮನೆಯ ಯಜಮಾನಿ ತಿಳಿಸಿದ್ದಾರೆ. ಇದರಿಂದ ಪ್ರಕರಣದ ಹಿನ್ನೆಲೆ ಕುರಿತು ಮತ್ತಷ್ಟು ಪ್ರಶ್ನೆಗಳು ಉದ್ಭವಿಸಿವೆ. ಪ್ರಕರಣದ ಸತ್ಯಾಸತ್ಯತೆ ಕುರಿತು ಸಂಬಂಧಿಸಿದ ಅಧಿಕಾರಿಗಳು ನಿಷ್ಪಕ್ಷಪಾತ ಹಾಗೂ ಸಮಗ್ರ ತನಿಖೆ ನಡೆಸಿ ಸತ್ಯ ಯಾವುದು ಮತ್ತು ಸುಳ್ಳು ಯಾವುದು ಎಂಬುದನ್ನು ಬಹಿರಂಗ ಪಡಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ದಲಿತ ಮುಖಂಡರ ಅಭಿಪ್ರಾಯದಂತೆ ನಿಜವಾಗಿ ದಲಿತ ಸಮುದಾಯದ ಮೇಲೆ ಅನ್ಯಾಯ ನಡೆದಿದ್ದರೆ ಅಟ್ರಾಸಿಟಿ ಕಾಯ್ದೆಯಡಿ ಕ್ರಮ ಕೈಗೊಳ್ಳೋದು ಅತ್ಯಂತ ಅಗತ್ಯ. ಆದರೆ ವೈಯಕ್ತಿಕ ದ್ವೇಷ, ಜಮೀನಿನ ವಿವಾದ ಅಥವಾ ಸ್ವಾರ್ಥಕ್ಕಾಗಿ ಈ ಕಾಯ್ದೆಯನ್ನು ದುರುಪಯೋಗ ಪಡಿಸಿಕೊಳ್ಳುವ ಪ್ರಯತ್ನಗಳು ನಡೆದರೆ ಕಾಯ್ದೆಯ ಮೂಲ ಉದ್ದೇಶಕ್ಕೆ ಧಕ್ಕೆ ಉಂಟಾಗುವ ಸಾಧ್ಯತೆ ಇದೆ ಎಂದು ಅವರು ಎಚ್ಚರಿಸಿದ್ದಾರೆ. ಇಂತಹ ಪ್ರಕರಣಗಳಲ್ಲಿ ಯಾರಿಗೂ ಅನ್ಯಾಯವಾಗದಂತೆ ಅಧಿಕಾರಿಗಳು ಕಾನೂನಿನ ಪ್ರಕಾರ ಸೂಕ್ತ ತನಿಖೆ ನಡೆಸಿ ನೊಂದವರಿಗೆ ನ್ಯಾಯ ದೊರಕಿಸುವ ಕೆಲಸ ಮಾಡಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ನ್ಯಾಯ ಒದಗಿಸಬೇಕಾದವರೇ ಅನ್ಯಾಯದ ಮಾರ್ಗ ಹಿಡಿದ್ರೆ ಸಾಮಾನ್ಯ ಜನರು ನ್ಯಾಯಕ್ಕಾಗಿ ಯಾರನ್ನು ಆಶ್ರಯಿಸಬೇಕು ಎಂಬ ಪ್ರಶ್ನೆಯನ್ನು ಸ್ಥಳೀಯರು ಮುಂದಿಟ್ಟಿದ್ದಾರೆ. ಇದು ನೊಂದವರ ಧ್ವನಿ. ನಮ್ಮ ನಡೆ, ಭ್ರಷ್ಟಾಚಾರ ತಡೆ. ತಮ್ಮ ಹೆಸರು ಏನ್ರಿ? ರಾಮಗೌಡ ಮಾರುತಿಗೌಡ ಪಾಟೀಲ್. ಈ ನಿಮ್ಮ ಊರಾಗ ಇದೊಂದು ಘಟನೆ ಆಗಿತ್ತಲ್ಲ, ಇದು ಕಂಪ್ಲೀಟ್ ಆಗಿತ್ತು, ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಇದು ನೋಡ್ರಿ, ಇದು ಘಟನೆ ಆದಾಗ ನಾನು ಅಲ್ಲೇ ಕೆಲಸಕ್ಕೆ ಹೋಗಿದ್ದೀನಿ ರೀ. ಬಾಜು ನಾನು ಎಲೆಕ್ಟ್ರಿಷಿಯನ್ ವರ್ಕ್ ಮಾಡ್ತೇನೆ. ಆವಾಗ ಟೈಮ್ ಸುಮಾರು 7:30 ಆಗಿತ್ತು ರೀ. ಆವಾಗ ಬೆಳಗ್ಗೆ 6ರಿಂದ 10 ಲೈಟ್ ಇತ್ತು ರೀ. ಆವಾಗ ನಾವು ಹೋದ ಕೂಡಲೇ ಇದು ಇವರ ಜಗಳ ಚಾಲು ಆಗಿತ್ತು ರೀ. ಮತ್ತು ಮೊದಲ ಮಾತಿಗೆ ಮಾತಾಡತ್ತಿದ್ರು. ಅದ್ರ ನಂತರ ವಿಕೋಪಕ್ಕೆ ಹೋಗಿ ಇವರು ವಕೀಲರ ತಮ್ಮನ ಮಗ ಬಡ್ಗಿ ತೊಗೊಂಡು ಬಂದ. ಮತ್ತು ಅದ್ರಾಗಿಂದ ಒಂದು 10 ಬಡ್ಗಿ ತೊಗೊಂಡು ಬಂದ. ಅದರಾಗಿಂದ ಒಂದು ಬಡ್ಗಿ ಅವ್ರಿಗೆ ಹಿಡ್ಕೊಂಡು ಬಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು.
ನಾವು ಬಡಿಯೋದ್ರಿಂದ ನಾವೇನು ವಿಚಾರ ಮಾಡಿದ್ವಿ ಅಲ್ಲಿ ನಾವು ಇದ್ದು ಕರೆ ನಾವು ದೂರ ನಿಂತಿದ್ದು, ಯಾಕಂದ್ರೆ ವಿಕೋಪ ಇರೋದ್ರಿಂದ ನಮ್ಮ ಮೇಲೆ ಅದು ಏನಾರು ಹಲ್ಲೆ ಆಗಬಾರ್ದು. ಮತ್ತು ಅದೇನೋ ಅದು ಸೀಮೆ ಜಗಳ ಐತೆ ಅಂತಾರೋ, ಆದ್ರೆ ಯಾವುದೇ ಇದ್ರೂ ಅದಕ್ಕೆ ಸರ್ವೆ ಡಿಪಾರ್ಟ್ಮೆಂಟ್ ಐತಿ. ಅವರು ಬಂದು ಸರ್ವೆ ಮಾಡ್ಕೊಂಡು ವಕೀಲರು ಬಂದ್ರೆ ತೊಗೊಂಡ್ರೆ ಏನು ಅಡ್ಡಿ ಇಲ್ಲ, ಮತ್ತು ಅದಕ್ಕೆ ಯಾರ್ದು ವಿರೋಧ ಇಲ್ಲ. ಸರ್ವೆ ಮಾಡಿಸಿ ಯಾರು ಬಂದ್ರೆ ತೊಗೋಬೇಕು. ಅದು ಒಂದಲ್ದ ಅವರು ಕಾನೂನು ತಜ್ಞರಾಗಿ ಅವರ ಕೈಯಾಗ ಬಡಿಗೆ ಹಿಡಿಯೋದ್ರಿಂದ ಮತ್ತು ನಮ್ಮಂಥ ರೈತರ ಮಂದಿ ಮತ್ತು ನಾವು ಏನು ಹಿಡ್ಕೊಂಡು ಜಗಳ ಮಾಡ್ಬೇಕು ಇವ್ರಿಂಬಲ್ಲ. ಮತ್ತು ಇಷ್ಟು ಇವರು ಕಾನೂನು ಗುರುತೈತಿ, ಗುರುತಿದ್ದವ್ರ ಈ ಥರ ಕಾನೂನು ದುರುಪಯೋಗ ಮಾಡ್ಕೊಂಡ್ರೆ ಮುಂದೆ ಇದಕ್ಕೆ ಕಾನೂನಕ್ಕೆ ನ್ಯಾಯ ಸಿಗ್ತೈತೇನ ನಮಗಿದು ಸಂಶಯ ಬರೋದೈತಿ. ಮತ್ತು ಎಲ್ಲರೂ ಕಾನೂನು ಕೈಗೆ ತೊಗೊಂಡ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸಾಕಾಗ್ತೈತೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ. ಆಯಿತು, ಇವರು ವೈಯಕ್ತಿಕ ಜಗಳಕ್ಕೆ ಮತ್ತು ಅಟ್ರಾಸಿಟಿ ಕೇಸಕ್ಕೆ ಏನು ಸಂಬಂಧ ರೀ? ಇದು ಕೇಸನ್ನು ಮರೆಮಾಚಲು ಮತ್ತು ಈ ಕೇಸನ್ನು ಡೈವರ್ಟ್ ಮಾಡಲು, ಅವರು ಕಾನೂನಿನ ಉರುಳಿನಿಂದ ತಪ್ಪಿಸಿಕೊಳ್ಳಲು ಈ ಒಂದು ಕುತಂತ್ರನ ಮಾನ್ಯ ರಾಜೇಂದ್ರ ಬಾಬು ಚೌಗಲ ಅಡ್ವೊಕೇಟ್ ಮಾಡಿದ್ದಾರೆ. ಅದಕ್ಕೆ ಪೂರಕ ಅಂಬುವಂತೆ ಇದಕ್ಕೆ ಒಂದಾದರೂ ಎವಿಡೆನ್ಸ್ ಅವರಲ್ಲಿ ಇಲ್ಲ. ಮತ್ತು ಆ ಹುಡುಗ ಅವ್ರ ಹೊಲ ಜಮೀನನ್ನು ಮಾಡಿದ, ಅವರಲ್ಲೇ ಕೆಲಸ ಮಾಡೋಕ್ಕೆ ಹೋಗ್ತಾನೋ ಅವ್ರ ಹೊಲ ಮಾಡಿದ್ದಾರೆ. ಆ ಮಾಡಿದ ತಪ್ಪಿಗಾಗಿ ಆ ಹುಡುಗ ಪ್ರಚೋದನೆ ಮಾಡಿ ಆ ಹುಡುಗನ ಕಡೆ ಇದನ್ನು ಕೇಸ್ ಮಾಡಿಸಿದರು. ಇಲ್ಲಿವರೆಗೆ ನಮ್ಮ ಊರಾಗ ನಾವು ಯಾವುದೇ ದೇವಸ್ಥಾನದ ಕಾರ್ಯಕ್ರಮ ಮಾಡಿದ್ರು ನಮ್ಮಲ್ಲಿ ಯಾವುದೇ ಥರದ ಜಾತಿ ಭೇದ ಭಾವ ಇಲ್ಲ. ನಮ್ಮ ಕಾರ್ಯಕ್ರಮಕ್ಕೆ ಅವರು ಬರ್ತಾರೆ, ಅವ್ರ ಕಾರ್ಯಕ್ರಮಕ್ಕೆ ನಾವು ಹೋಗ್ತೀವಿ. ಮತ್ತು ಇನ್ನೂ ತಕ್ಕ ನಾವು ಅಣ್ಣ ತಮ್ಮಂದಿರಂಗೆ ಬಂದೆವು. ಇನ್ನಿಸ್ ತಕ್ಕ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಆ ಭೇದ ಭಾವ ಇಲ್ಲ. ಮತ್ತು ಆಲ್ಮೋಸ್ಟ್ ಅವರಿಗೆ ಆ ದಲಿತ ಸಮಾಜದ ಆ ಓಣಿಗೆ ಹಾದಿ ಬಿಟ್ಟು ಕೊಟ್ಟವರು ಇವರೇ ಬಸವರಾಜ್ ದೇಸಾಯಿ ಅವ್ರು ಬೇಕಾದ್ರೆ ನೀವು 4 ಮಂದಿ ನಾವು ಯಾರು ಬೇಕಾದ್ರೆ ಅವ್ರನ್ನ ಕೇಳ್ರಿ. ಅವ್ರಿಲ್ಲಂದ್ರೆ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಕ್ತಾ ಇರೋದನ್ನು. ಯಾಕಂದ್ರೆ ಮೂಲತಃ ಇನ್ನಾದ್ರೂ ಮುಂದಲ್ಲಿ ಹಾದಿ ಬೆಡ್ ರೋಡ್ ಕಂಪ್ಲೀಟ್ ಆಗಿಲ್ಲ, ಬೆಡ್ ರೋಡ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಆದರೆ ಇವ್ರು ದೇಸಾಯಿರ ಸರ್ವೆ ನಂಬರ್ದಾಗ ಬೆಡ್ ಹೋಗಿದ್ದಾರೆ. ನೀವು ಈಗಾಗಲೇ ಹೋಗಬೇಕಾದ್ರೆ ಅದನ್ನು ರೆಕಾರ್ಡ್ ಮಾಡಿ ನೋಡಿರಿ. ಮತ್ತು ಅಂಥವ್ರು ಇವ್ರ. ಮತ್ತು ಇನ್ನೊಂದು ನಮ್ಮ ಊರಾಗ ಒಳ್ಳೆ ಮನೆತನ, ಇನ್ನೂ ತಕ್ಕ ಅವ್ರ ಮೇಲೆ ಒಂದು ಯಾವುದೂ ಕೇಸ್ ಇಲ್ಲ. ಮತ್ತು ಅವ್ರು ಯಾರಿಗೂ ಇನ್ನೂ ತಕ್ಕ ಒಬ್ರಿಗೂ ಯಾರಿಗೂ ಭೇದ ಜಗಳ ಏನೂ ಇಲ್ಲ. ಮತ್ತು ಇವ್ರದ್ದು ಮಾತ್ರ ಏನೈತಿ, ಈಗ ಆಲ್ರೆಡಿ ಈಗ ಕೋರ್ಟ್ನಾಗ 2-3 ಕೇಸ್ ಅದಾವ್ರಿ. ಇವರು ವಕೀಲರು ಹೊಲದ್ದು 2-3 ಕೇಸ್ ಅದಾವ್ರಿ. ಅದ್ರ ಬದಲು ಕೋರ್ಟಾಗ ಪರಿಶೀಲನೆ ಮಾಡಲಿ. ಯಾಕಂದ್ರೆ ನಾವು ಅವರಷ್ಟೇನು ಶನಿಯರಲ್ಲ, ನಮಗೆ ತಿಳಿದಟ್ಟು ಹೇಳೋದೆವು. ಅವ್ರು ಬೇಕಾದ್ರೆ ಅವ್ರ ವಕೀಲರ ಮೇಲೆ ಈಗ ಆಲ್ರೆಡಿ 2-3 ಕೇಸ್ ಮಾಡಿದಾರು. ಅದ್ರ ಬದಲು ಅವು ಕೇಸ್ ಚಾಲೋ ಅದಾವ. ಆದರೆ ಅವ್ರಂತ ಹಣ ಬಲ ಇರೋದ್ರಿಂದ ಎಲ್ಲಿ ಕಾನೂನು ಕೊಂಡು ತಗೋತಾರೋ ಅನ್ನುವಂದ ನಮಗೆ ಭಯ ಇದ್ದೈತಿ. ಯಾಕಂದ್ರೆ ನಾವು ಬಡ ರೈತರ ಮುಂದೆ ಇವರು ಕಾನೂನು ಬಲ್ಲವ್ರ, ಇವರಿಗೆ ದುಡ್ಡಿನ ಮೋಹದಿಂದ ಅವರಿಗೆ ಏನು ಬೇಕಾದರೂ ಮಾಡಬೇಕನ್ನೋ ಒಂದು ಇದನ್ನೈತಿ, ಇಚ್ಛಾಶಕ್ತಿ ಐತಿ. ಅವ್ರು ನೋಡ್ರಿ ಈ ನಕಾಶದ ಇಲ್ಲೈತಿ ಹಾದಿ ಅಂತಾರೆ. ಆದ್ರೆ ಇವರ ನಕಾಶದ ಹಾದಿ ಮುರಿದ ಇವರ ನಕಾಶದ ಹಾದಿ ಮ್ಯಾಗ ಮನೆ ಕಟ್ಟಿದ್ದಾರೆ. ಅಂದ್ರೆ ಇವ್ರಿಗೆ ಬೇಕಾದಂಗೆ ಕಾನೂನ ತಿದ್ದುಪಡಿ ಮಾಡ್ಕೊಳಕ್ಕೆ ಬರ್ತೈತಿ. ಅಂದ್ರೆ ಇದರ ಅರ್ಥ ಏನು, ಕಂಪ್ಲೀಟ್ ಆದ ಆ ಏರಿಯಾನ ಕಂಪ್ಲೀಟ್ ಸರ್ವೆ ಆಗಲಿ. ಮನೆ ಕಟ್ಟಿದಾರ ಇವರು ವಕೀಲರು ವಕೀಲರ ಕಟ್ಟಿದಾರು. ಇವ್ರಿಗೆ ಹೆಂಗೆ ಬೇಕಂಗೆ ಹಾದಿ ಕ್ಲೋಸ್ ಮಾಡಿ ನಕಾಶಿದ್ದ ಹಾದಿನ ಬಂದ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ನಕಾಶಿದಾಗ ಹಾದಿ ಇಲ್ಲ, ಈ ಹಾದಿ ಬೇಕಂತಾರೆ. ಇದೆಂತ ನ್ಯಾಯ? ಒಂದೇಳ್ರಿ, ನಾವು ಹೇಳೋದ್ರಿ ಏನ್ರಿ, ಅವ್ರ ಕಾನೂನು ಬಲ್ಲವ್ರು, ನಾವು ಏನು ಕಾನೂನು ನೋಡಿದವ್ರಲ್ಲ ಗೊತ್ತುವಲ್ಲ ನಮ್ಗೆ. ನಾವು ಹೆಬ್ಬಟ್ಟು ಆಡ್ಬಾರ್ದು, ಒಕ್ಕಲ್ತನ ಮಾಡಿ ಬಂದು ನಾವು ಇವ್ರು ಕಾನೂನ ಇವರೇ ಬಾಂಧಿಕ್ಷಿಂದ ಹಿಂಗೆ ಮಾಡ್ತಾರೆ ಅನ್ಬೇಕು. ನಾವು ಏನು ಮಾಡಬೇಕು, ಹೆಂಗೆ ಬದುಕಬೇಕು? ಹುಕ್ಕೇರಿ ತಾಲೂಕಾ ಗೌಡವಾಡ ಗ್ರಾಮದಲ್ಲಿ 2 ಲಿಂಗಾಯತ ಸಮುದಾಯಗಳ ನಡುವೆ ಆಸ್ತಿ ವಿವಾದ ಸಲುವಾಗಿ ಜಗಳವಾಗಿ ನಮ್ಮ ದಲಿತ ವ್ಯಕ್ತಿಯೊಬ್ಬನು ದುರುಪಯೋಗ ಮಾಡಿಕೊಂಡು ಅವರು ಅಟ್ರಾಸಿಟಿ ಕೇಸ್ ನಮ್ಮ ಗಮನಕ್ಕೆ ಬಂದಿದೆ. ಇದನ್ನು ನಾವು ಖಂಡಿಸುತ್ತೇವೆ. ಹುಕ್ಕೇರಿ ತಾಲೂಕಾ ಗೌಡವಾಡ ಗ್ರಾಮದಲ್ಲಿ ದಲಿತರ ಒಬ್ಬ ವ್ಯಕ್ತಿಯನ್ನು ಬಳಸಿಕೊಂಡು ಲಿಂಗಾಯತ ಸಮಾಜದವರು ದುರ್ಬಳಕೆ ಮಾಡಿಕೊಂಡು ಅಟ್ರಾಸಿಟಿ ಕೇಸನ್ನು ದಾಖಲೆ ಮಾಡ್ತಾ ಇದ್ದಾರೆ. ಆ ದಾಖಲೆಗೆ ನಮಗೆ ವಿರೋಧ ಇದೆ. ಯಾಕಂತಂದ್ರೆ ದೇಶ